ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗಾಯ್ಸ್, ಈ ನಮ್ಮ ಬ್ರಹ್ಮಾಂಡದ ಆಳಗಳಲ್ಲಿ ಮನುಷ್ಯನ ಕಿವಿಗೆ ಕೇಳಿಸದ ಅನೇಕ ರಹಸ್ಯ ಸಂದೇಶಗಳು ನಿರಂತರವಾಗಿ ಹರಿದಾಡುತ್ತಿವೆ. ಅವುಗಳಲ್ಲಿ ಕೆಲವು ಮಾತ್ರ ನಮ್ಮ ತಂತ್ರಜ್ಞಾನಗಳ ಹಿಡಿತಕ್ಕೆ ಸಿಕ್ಕಿ ವಿಜ್ಞಾನವನ್ನ ಆಶ್ಚರ್ಯ, ಕುತೂಹಲ ಮತ್ತು ಸಂಶಯಗಳ ನಡುವೆ ನಿಲ್ಲಿಸುತ್ತವೆ. ಅಂತಹ ಅಪರೂಪದ ಮತ್ತು ಅತ್ಯಂತ ರಹಸ್ಯಮಯ ಘಟನೆಗಳಲ್ಲಿ ಪ್ರಮುಖವಾದದ್ದು 1977ರಲ್ಲಿ ಪತ್ತೆಯಾದ ವಾವ್ ಸಿಗ್ನಲ್. ಇದು ಸಾಮಾನ್ಯ ರೇಡಿಯೋ ಶಬ್ದವಲ್ಲ, ಬದಲಾಗಿ ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ಅತ್ಯಂತ ಶುದ್ಧ ಮತ್ತು ಶಕ್ತಿಶಾಲಿಯಾಗಿ ಕಂಡುಬಂದ ಒಂದು ಕ್ಷಣಿಕ ಕಾಸ್ಮಿಕ್ ಸಿಗ್ನಲ್. ಇದರ ಅಚಾನಕ್ ಕಾಣಿಕೆ, ಕಡಿಮೆ ಅವಧಿ ಮತ್ತು ಮತ್ತೆ ಯಾವತ್ತೂ ಪುನರಾವರ್ತನೆ ಆಗದ ಸ್ವಭಾವವು ವಿಜ್ಞಾನಿಗಳನ್ನ ನೈಸರ್ಗಿಕ ಖಗೋಳ ಪ್ರಕ್ರಿಯೆಗಳ ಮಿತಿಗಳನ್ನ ಮೀರಿದ ಪ್ರಶ್ನೆಗಳತ್ತ ಕರೆದೊಯ್ಯಿತು. ಈ ಸಿಗ್ನಲ್ ನಮ್ಮ ಬ್ರಹ್ಮಾಂಡದಲ್ಲಿ ನಾವು ಒಬ್ಬರೇನಾ ಅಥವಾ ಇನ್ನೂ ಯಾರಾದರೂ ಸಂವಹನ ಮಾಡಲು ಪ್ರಯತ್ನಿಸುತ್ತಿದ್ದಾರಾ ಎಂಬ ಮೂಲಭೂತ ಪ್ರಶ್ನೆಗೆ ಹೊಸ ಆಯಾಮ ನೀಡಿತು. ಹೀಗಾಗಿ ಈ ವಾವ್ ಸಿಗ್ನಲ್ ಕೇವಲ ಒಂದು ವೈಜ್ಞಾನಿಕ ಡೇಟಾ ಪಾಯಿಂಟ್ ಅಲ್ಲ, ಅದು ಮಾನವ ಕುತೂಹಲ, ತಂತ್ರಜ್ಞಾನ ಮಿತಿಗಳು ಮತ್ತು ಬ್ರಹ್ಮಾಂಡದ ಅಜ್ಞಾತ ಸಾಧನೆಗಳ ನಡುವೆ ನಿಂತಿರುವ ಒಂದು ಜೀವಂತ ರಹಸ್ಯವಾಗಿ ಇಂದಿಗೂ ವಿಜ್ಞಾನ ಜಗತ್ತನ್ನ ಆಶ್ಚರ್ಯಿಸುತ್ತಿದೆ. ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವಾವ್ ಸಿಗ್ನಲ್ ಮತ್ತು ಅಂತರಿಕ್ಷದಲ್ಲಿ ನಿರಂತರವಾಗಿ ಟ್ರಾವೆಲ್ ಮಾಡ್ತಿರೋ FRB ಸಿಗ್ನಲ್ಸಿನ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗಾಯ್ಸ್, 1977ರ ಆಗಸ್ಟ್ 15ರಂದು ಖಗೋಳ ವಿಜ್ಞಾನದಲ್ಲಿ ಒಂದು ಅಪರೂಪದ, ಇನ್ನೂ ಸಂಪೂರ್ಣವಾಗಿ ಸಾಲ್ವ್ ಆಗದ ಒಂದು ಸಿಗ್ನಲ್ ಘಟನೆ ದಾಖಲಾಗುತ್ತದೆ. ಅದೇ ವಾವ್ ಸಿಗ್ನಲ್. ಇದು ಅಮೆರಿಕದ ಒಹಿಯೋ ಸ್ಟೇಟ್ ಯೂನಿವರ್ಸಿಟಿ ನಡೆಸುತ್ತಿದ್ದ ಬಿಗ್ ಇಯರ್ ರೇಡಿಯೋ ಟೆಲಿಸ್ಕೋಪ್ ಮೂಲಕ ಸೆಟಿ ಅಂದರೆ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ರೀತಿಯ ಆಕಾಶ ಸ್ಕ್ಯಾನ್ ಪ್ರಯೋಗದ ವೇಳೆ ಪತ್ತೆಯಾದ ಅತ್ಯಂತ ಶಕ್ತಿಶಾಲಿ ನ್ಯಾರೋ ಬ್ಯಾಂಡ್ ರೇಡಿಯೋ ಎಮಿಷನ್. ಈ ಸಿಗ್ನಲ್ 1420 ಮೆಗಾಹರ್ಟ್ಸ್ ಫ್ರೀಕ್ವೆನ್ಸಿಯಲ್ಲಿ ಕಂಡು ಬಂದಿದ್ದು, ಇದು ಹೈಡ್ರೋಜನ್ ಅಣುವಿನ ಸ್ಪಿನ್ ಫ್ಲಿಪ್ ಟ್ರಾನ್ಸಿಷನ್ ನಿಂದ ಉಂಟಾಗುವ ಕಾಸ್ಮಿಕ್ ಯೂನಿವರ್ಸಲ್ ಫ್ರೀಕ್ವೆನ್ಸಿಯಾಗಿದೆ. ಈ ಕಾರಣದಿಂದಲೇ ಇದನ್ನ ಕಾಸ್ಮಿಕಲಿ ಲಾಜಿಕಲ್ ಕಮ್ಯುನಿಕೇಶನ್ ಚಾನೆಲ್ ಎಂದು ಕೆಲ ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಯಾಕಂದ್ರೆ ಬುದ್ಧಿವಂತ ಜೀವಿಗಳು ಬ್ರಹ್ಮಾಂಡದ ಎಲ್ಲೆಡೆ ಸಾಮಾನ್ಯವಾಗಿರುವ ಈ ಫ್ರೀಕ್ವೆನ್ಸಿಯನ್ನ ಇಂಟರ್ಸ್ಟೆಲ್ಲರ್ ಕಮ್ಯುನಿಕೇಶನ್ ಬೇಕಾನ್ ಆಗಿ ಬಳಸಬಹುದು ಎಂದು ಕಲ್ಪನೆ ಇದೆ. ಟೆಕ್ನಿಕಲ್ ದೃಷ್ಟಿಯಿಂದ ನೋಡಿದ್ರೆ ವಾವ್ ಸಿಗ್ನಲ್ನ ಅತ್ಯಂತ ವಿಶಿಷ್ಟ ಗುಣವೆಂದರೆ ಅದರ ಎಕ್ಸ್ಟ್ರೀಮ್ ಸ್ಪೆಕ್ಟ್ರಲ್ ಪ್ಯೂರಿಟಿ. ಅಂದ್ರೆ ಇದು ಬ್ರಾಡ್ ಬ್ಯಾಂಡ್ ನಾಯ್ಸ್ ಅಲ್ಲ, ಬದಲಿಗೆ ಅತ್ಯಂತ ಸಣ್ಣ ಫ್ರೀಕ್ವೆನ್ಸಿ ಬ್ಯಾಂಡ್ ಒಳಗೆ ಕೇಂದ್ರೀಕೃತವಾಗಿತ್ತು. ಸಾಮಾನ್ಯ ನೈಸರ್ಗಿಕ ಖಗೋಳ ಮೂಲಗಳು, ಉದಾಹರಣೆಗೆ ಪಲ್ಸರ್ಸ್, ಕ್ವಾಸರ್ಸ್ ಅಥವಾ ಥರ್ಮಲ್ ಎಮಿಷನ್ ಸೋರ್ಸಸ್ ವಿಶಾಲ ಫ್ರೀಕ್ವೆನ್ಸಿ ಸ್ಪ್ರೆಡ್ ಹೊಂದಿರುತ್ತವೆ. ಆದರೆ ಈ ಸಿಗ್ನಲ್ ಒಂದು ಆರ್ಟಿಫಿಷಿಯಲ್ ಟ್ರಾನ್ಸ್ಮಿಟರ್ನಂತೆ ಕಾಣುವಷ್ಟು ಕ್ಲೀನ್ ಆಗಿತ್ತು. ಮತ್ತೊಂದು ಮಹತ್ವವಾದ ಅಂಶ ಎಂದರೆ ಅದರ SNR ಅಂದರೆ ಸಿಗ್ನಲ್ ಟು ನಾಯ್ಸ್ ರೇಷೋ ಅತಿ ಹೆಚ್ಚು ಇತ್ತು. ಅಂದ್ರೆ ಬ್ಯಾಕ್ಗ್ರೌಂಡ್ ಕಾಸ್ಮಿಕ್ ನಾಯ್ಸ್ಗಿಂತ ಸ್ಪಷ್ಟವಾಗಿ ಹೊರಹೊಮ್ಮಿತು. ಈ ಸಿಗ್ನಲ್ ಸುಮಾರು 72 ಸೆಕೆಂಡುಗಳ ಕಾಲ ಮಾತ್ರ ದಾಖಲಾಗಿದ್ದು, ಇದು ನಮ್ಮ ಭೂಮಿಯ ರೊಟೇಷನ್ ಮತ್ತು ಟೆಲಿಸ್ಕೋಪ್ ಬೀಮ್ ವಿಡ್ತ್ ನಡುವಿನ ಸಂಯೋಜನೆಯಿಂದ ಉಂಟಾದ ಟ್ರಾನ್ಸಿಟ್ ಡಿಟೆಕ್ಷನ್ ವಿಂಡೋ ಎಂದು ವಿವರಿಸಲಾಗುತ್ತದೆ. ಗಾಯ್ಸ್, ನಿಮಗೆ ಗೊತ್ತಾ, ಈ ಸಿಗ್ನಲ್ನ ಭೌಗೋಳಿಕ ಮೂಲವನ್ನ ನಿರ್ಧರಿಸಲು ಮಾಡಲಾದ ನಂತರದ ವಿಶ್ಲೇಷಣೆಗಳಲ್ಲಿ ಆಕಾಶದ ಆ ನಿರ್ದಿಷ್ಟ ಭಾಗವನ್ನ ಮತ್ತೆ ಹಲವಾರು ಬಾರಿ ಪರಿಶೀಲಿಸಲಾಯಿತು. ಆದರೆ ಯಾವುದೇ ರಿಪೀಟಬಲ್ ಸಿಗ್ನಲ್ ದೊರಕಲಿಲ್ಲ. ಇದು ವೈಜ್ಞಾನಿಕವಾಗಿ ಅತ್ಯಂತ ಮುಖ್ಯವಾದ ಸಮಸ್ಯೆ. ಯಾಕಂದ್ರೆ ಯಾವುದೇ ನೈಜ ಆಸ್ಟ್ರೋಫಿಸಿಕಲ್ ಸೋರ್ಸ್ ಸಾಮಾನ್ಯವಾಗಿ ಮತ್ತೆ ಸಿಗ್ನಲ್ ಎಮಿಟ್ ಮಾಡುತ್ತದೆ ಅಥವಾ ಕನಿಷ್ಠ ಸ್ಟ್ಯಾಟಿಸ್ಟಿಕಲ್ ರಿಕರೆನ್ಸ್ ತೋರಿಸುತ್ತದೆ. ಆದರೆ ಈ ವಾವ್ ಸಿಗ್ನಲ್ ಸಂಪೂರ್ಣವಾಗಿ ಒನ್ ಟೈಮ್ ಈವೆಂಟ್ ಆಗಿ ಉಳಿದಿದೆ. ಇದರ ಡಾಪ್ಲರ್ ಡ್ರಿಫ್ಟ್ ಪ್ಯಾಟರ್ನ್ ಕೂಡ ಆರ್ಟಿಫಿಷಿಯಲ್ ಒರಿಜಿನ್ ಹೈಪೋಥೆಸಿಸ್ಗೆ ತಕ್ಕಂತೆ ಸ್ವಲ್ಪ ಫ್ರೀಕ್ವೆನ್ಸಿ ಶಿಫ್ಟಿಂಗ್ ಬಿಹೇವಿಯರ್ ತೋರಿಸಿದಂತೆ ಕಂಡು ಬಂದಿದೆ. ಆದರೆ ಡೇಟಾ ಅಪೂರ್ಣವಾಗಿರುವುದರಿಂದ ನಿರ್ಧಾರಾತ್ಮಕ ನಿರ್ಣಯ ಸಾಧ್ಯವಾಗಿಲ್ಲ. ಇದರ ಪರಿಣಾಮವಾಗಿ 2 ಪ್ರಮುಖ ವೈಜ್ಞಾನಿಕ ವ್ಯಾಖ್ಯಾನಗಳು ರೂಪುಗೊಂಡಿವೆ. ಮೊದಲನೆಯದು, ಇದು ಬಹುಶಃ ನ್ಯಾಚುರಲ್ ಬಟ್ ರೇರ್ ಆಸ್ಟ್ರೋಫಿಸಿಕಲ್ ಫೆನಾಮಿನನ್, ಉದಾಹರಣೆಗೆ ಕಾಮೆಟರಿ ಹೈಡ್ರೋಜನ್ ಕ್ಲೌಡ್ ಇಂಟರಾಕ್ಷನ್ ಅಥವಾ ಟ್ರಾನ್ಸಿಟ್ ಮೇಜರ್ ಎಮಿಷನ್ ಆಗಿರಬಹುದು. ಎರಡನೆಯದು, ಇದು ಹೈಪೋಥೆಟಿಕಲ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್ ಸಿಗ್ನಲ್ ಅಂದರೆ ಇಂಟೆನ್ಷನಲ್ ಟ್ರಾನ್ಸ್ಮಿಷನ್ ಬೇಕಾನ್ ಆಗಿರಬಹುದು ಎಂಬುದು. ವಿಶೇಷವಾಗಿ ಹೈಡ್ರೋಜನ್ ಲೈನ್ ಅಲೈನ್ಮೆಂಟ್ ಮತ್ತು ನ್ಯಾರೋ ಬ್ಯಾಂಡ್ ಸ್ಟ್ರಕ್ಚರ್ ಕಾರಣದಿಂದ ಈ ಎರಡನೇ ಹೈಪೋಥೆಸಿಸ್ ಸೆಟಿ ಸಮುದಾಯದಲ್ಲಿ ನಿರಂತರ ಚರ್ಚೆಗೆ ಕಾರಣವಾಗಿದೆ.
ಆದರೆ ಇಂದಿನವರೆಗೆ ಯಾವುದೇ ಆಪ್ಟಿಕಲ್ ಕೌಂಟರ್ ಪಾರ್ಟ್, ರಿಪೀಟೆಡ್ ರೇಡಿಯೋ ಬರ್ಸ್ಟ್ ಅಥವಾ ಇಂಡಿಪೆಂಡೆಂಟ್ ಕನ್ಫರ್ಮೇಷನ್ ದೊರಕದ ಕಾರಣ ಇದನ್ನು ಅನ್ವೆರಿಫೈಡ್ ಅನೋಮಲಿ ಎಂದು ವರ್ಗೀಕರಿಸಲಾಗಿದೆ. ವಿಜ್ಞಾನಾತ್ಮಕವಾಗಿ ನೋಡಿದ್ರೆ ವಾವ್ ಸಿಗ್ನಲ್ ಒಂದು ಪ್ರಮುಖ ಪಾಠ ನೀಡುತ್ತದೆ. ಬ್ರಹ್ಮಾಂಡದಲ್ಲಿ ನಾವು ಗಮನಿಸುತ್ತಿರುವ ಸಿಗ್ನಲ್ ಲ್ಯಾಂಡ್ಸ್ಕೇಪ್ ತುಂಬಾ ಸೀಮಿತ ಸ್ಯಾಂಪಲ್ ಮಾತ್ರ, ಮತ್ತು ಒಂದು ಸಿಂಗಲ್ ಟ್ರಾನ್ಸಿಯೆಂಟ್ ಈವೆಂಟ್ ಕೂಡ ಸಂಪೂರ್ಣ ಕಾಸ್ಮಿಕ್ ಇಂಟರ್ಪ್ರಿಟೇಷನ್ ಅನ್ನೋ ಪ್ರಶ್ನೆಗೆ ಒಳಪಡಿಸಬಹುದು. ಇದು ಡಿಟೆಕ್ಷನ್ ಬಯಾಸ್, ಇನ್ಸ್ಟ್ರುಮೆಂಟೇಷನ್ ಲಿಮಿಟ್ಸ್ ಮತ್ತು ಅಬ್ಸರ್ವೇಷನಲ್ ವಿಂಡೋ ಕಾನ್ಸ್ಟೆಂಟ್ಸ್ ಬಗ್ಗೆ ಮಹತ್ವದ ಉದಾಹರಣೆಯಾಗಿದೆ. ಆದ್ದರಿಂದ ಸೆಟಿ ಸಂಶೋಧನೆಗಳಲ್ಲಿ ಇಂದಿಗೂ ಮಲ್ಟಿ ಟೆಲಿಸ್ಕೋಪ್ ಕೊರೆಲೇಷನ್, ರಿಯಲ್ ಟೈಮ್ ಸ್ಕೈ ಮಾನಿಟರಿಂಗ್ ಮತ್ತು ಮಿಷನ್ ಲರ್ನಿಂಗ್ ಬೇಸ್ಡ್ ಅನೋಮಲಿ ಡಿಟೆಕ್ಷನ್ ಹೆಚ್ಚಾಗಿ ಬಳಸಲಾಗುತ್ತದೆ. ಗಾಯ್ಸ್, ಸಾರಾಂಶವಾಗಿ ಹೇಳುವುದಾದರೆ ಈ ವಾವ್ ಸಿಗ್ನಲ್ ಒಂದು ಕನ್ಫರ್ಮ್ಡ್ ಏಲಿಯನ್ ಮೆಸೇಜ್ ಅಲ್ಲ, ಆದರೆ ಅದೇ ಸಮಯದಲ್ಲಿ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಲು ಸಾಧ್ಯವಾಗಿಲ್ಲ. ಇದು ವಿಜ್ಞಾನ ಮತ್ತು ಅನಿಶ್ಚಿತತೆಯ ಮಧ್ಯ ಇರುವ ಒಂದು ಸೂಕ್ಷ್ಮ ಗಡಿ ಪ್ರದೇಶವನ್ನು ಪ್ರತಿನಿಧಿಸುತ್ತದೆ. ಬ್ರಹ್ಮಾಂಡದಲ್ಲಿ ಬುದ್ಧಿವಂತ ಜೀವನದ ಸಾಧ್ಯತೆ, ನೈಸರ್ಗಿಕ ಖಗೋಳ ಪ್ರಕ್ರಿಯೆಗಳ ಅಪರೂಪದ ಸಂಯೋಜನೆ ಮತ್ತು ನಮ್ಮ ತಂತ್ರಜ್ಞಾನ ಮಿತಿಗಳ ನಡುವಿನ ಒಂದು ಜೀವಂತ ರಹಸ್ಯ. ಸೊ ಇಂದಿಗೂ ಇದು ಖಗೋಳಶಾಸ್ತ್ರದಲ್ಲಿ ಮೋಸ್ಟ್ ಕಂಪೇಲಿಂಗ್ ಅನ್ರಿಸಾಲ್ವ್ಡ್ ರೇಡಿಯೋ ಅನಮಲಿ ಆಗಿ ಉಳಿದಿದ್ದು, ಮಾನವ ಕುಲದ ಕಾಸ್ಮಿಕ್ ಕ್ಯೂರಿಯಾಸಿಟಿಗೆ ಒಂದು ಶಾಶ್ವತ ಪ್ರೇರಣೆಯಾಗಿಯೇ ಮುಂದುವರಿಯುತ್ತಿದೆ. ಗಾಯ್ಸ್, ನಿಜಕ್ಕೂ ಈ ವಾವ್ ಸಿಗ್ನಲ್ ಏನಾಗಿರಬಹುದು? ನಿಜಕ್ಕೂ ಏಲಿಯನ್ಸ್ ನಮ್ಮೊಂದಿಗೆ ಕಮ್ಯುನಿಕೇಟ್ ಮಾಡಲು ಪ್ರಯತ್ನಿಸುತ್ತಿವೆಯಾ, ಅಥವಾ ಇದು ಅಂತರಿಕ್ಷದಲ್ಲಿನ ಒಂದು ರ್ಯಾಂಡಮ್ ಸಿಗ್ನಲ್ಲ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಗಾಯ್ಸ್, ಈ ನಮ್ಮ ಬ್ರಹ್ಮಾಂಡದ ನಿಶಬ್ದತೆಯನ್ನ ಕದಡುವ ಅತ್ಯಂತ ವಿಚಿತ್ರ ಮತ್ತು ವಿಜ್ಞಾನಿಗಳನ್ನ ಆಳವಾಗಿ ಚಿಂತನೆಗೆ ದೂಡುವ ಘಟನಾವಳಿಗಳಲ್ಲಿ ರಿಪೀಟೆಡ್ ರೇಡಿಯೋ ಸಿಗ್ನಲ್ಗಳು ಪ್ರಮುಖ ಸ್ಥಾನವನ್ನು ಹೊಂದಿವೆ. ವಿಶೇಷವಾಗಿ FRB 121102 ಎಂಬ ಮೂಲವು ಖಗೋಳಶಾಸ್ತ್ರದ ಒಂದು ಹೊಸ ಅಧ್ಯಯನವನ್ನು ತೆರೆಯಿತು. ಫಾಸ್ಟ್ ರೇಡಿಯೋ ಬರ್ಸ್ಟ್ ಅಂದರೆ FRBs ಸಾಮಾನ್ಯವಾಗಿ ಮಿಲ್ಲಿ ಸೆಕೆಂಡ್ ಮಟ್ಟದ ಅತಿ ಚಿಕ್ಕ ಅವಧಿಯಲ್ಲೇ ಅಪಾರ ಶಕ್ತಿಯನ್ನು ಬಿಡುಗಡೆ ಮಾಡುವ ರೇಡಿಯೋ ಸ್ಪಂದನಗಳಾಗಿವೆ. ಮೊದಲಿನ ದಿನಗಳಲ್ಲಿ ಇವು ಒಮ್ಮೆ ಮಾತ್ರ ಕಾಣಿಸಿಕೊಳ್ಳುವ ಟ್ರಾನ್ಸಿಯೆಂಟ್ ಘಟನೆಗಳೆಂದು ಭಾವಿಸಲಾಗುತ್ತಿತ್ತು. ಆದರೆ FRB 121102 ಬ್ಯಾಕ್ ಟು ಬ್ಯಾಕ್ ಸಿಗ್ನಲ್ಗಳನ್ನು ಕಳುಹಿಸುತ್ತಿರುವುದು ಕಂಡುಬಂದಾಗ ಈ ಕ್ಷೇತ್ರದಲ್ಲಿ ಮೂಲಭೂತ ಬದಲಾವಣೆ ಉಂಟಾಯಿತು. ಇದು ಕೇವಲ ಒಂದು ಕಾಸ್ಮಿಕ್ ಸ್ಫೋಟವಲ್ಲ, ಬದಲಿಗೆ ನಿರಂತರವಾಗಿ ಸಕ್ರಿಯವಾಗಿರುವ ಒಂದು ಶಕ್ತಿಯ ಮೂಲವಿರಬೇಕು ಎಂಬ ಪ್ರಶ್ನೆಯನ್ನು ಎತ್ತಿತು. ಟೆಕ್ನಿಕಲ್ ದೃಷ್ಟಿಯಿಂದ ಈ FRB 121102ನ ಸಿಗ್ನಲ್ಗಳು ಅತ್ಯಂತ ಹೆಚ್ಚಿನ ಡಿಸ್ಪರ್ಷನ್ ಮೆಷರ್ ಅಂದರೆ DM ಹೊಂದಿವೆ. ಅಂದರೆ ಈ ರೇಡಿಯೋ ತರಂಗಗಳು ಅನೇಕ ಲೈಟ್ ಇಯರ್ಸ್ಗಳಷ್ಟು ದೂರದಲ್ಲಿರುವ ಪ್ಲಾಸ್ಮಾ ಮಾಧ್ಯಮದ ಮೂಲಕ ಪ್ರಯಾಣಿಸಿರುವುದನ್ನು ಸೂಚಿಸುತ್ತದೆ. ಇದು ಅವುಗಳ ಮೂಲವು ನಮ್ಮ ಗ್ಯಾಲಕ್ಸಿಯ ಹೊರಗೆ ಅಂದರೆ ಎಕ್ಸ್ಟ್ರಾ ಗ್ಯಾಲೆಕ್ಟಿಕ್ ಇದ್ದೇ ಇರಬೇಕು ಎಂಬುದನ್ನು ದೃಢಪಡಿಸುತ್ತದೆ. ಇದರ ಜೊತೆಗೆ ಪೊಲರೈಸೇಷನ್ ಮತ್ತು ಫ್ಯಾರಡೆ ರೊಟೇಷನ್ ಅಂಶಗಳು ಸೂಚಿಸುವಂತೆ ಈ ಸಿಗ್ನಲ್ಗಳು ಅತ್ಯಂತ ಬಲವಾದ ಚುಂಬಕ ಕ್ಷೇತ್ರಗಳ ಸುತ್ತಲಿನಿಂದ ಬರುತ್ತಿವೆ. ಈ ಎಲ್ಲ ಫೀಚರ್ಸ್ಗಳು ಮ್ಯಾಗ್ನೆಟಾರ್ ಅಂದರೆ ಅತಿ ಶಕ್ತಿಶಾಲಿ ಚುಂಬಕ ಕ್ಷೇತ್ರ ಹೊಂದಿರುವ ನ್ಯೂಟ್ರಾನ್ ಸ್ಟಾರ್ ಎಂಬ ನೈಸರ್ಗಿಕ ಮೂಲಕ್ಕೆ ಬೆಂಬಲ ನೀಡುತ್ತವೆ. ಆದರೂ ಕೆಲವು ಬರ್ಸ್ಟ್ಗಳ ಸಮಯಿಕ ಮಾದರಿ ಅಂದರೆ ಟೆಂಪೊರಲ್ ಕ್ಲಸ್ಟರಿಂಗ್ ಮತ್ತು ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕೆಲವು ಸಂದರ್ಭಗಳಲ್ಲಿ ಅಸಾಮಾನ್ಯವಾಗಿ ಕಾಣಿಸಿಕೊಂಡಿರುವುದರಿಂದ ಕೆಲ ವಿಜ್ಞಾನಿಗಳು ಇಂಜಿನಿಯರ್ಡ್ ಸಿಗ್ನಲ್ ಹೈಪೋಥೆಸಿಸ್ ಅನ್ನ ಸಂಪೂರ್ಣವಾಗಿ ತಳ್ಳಿ ಹಾಕುವುದಿಲ್ಲ. ವಿಜ್ಞಾನದಲ್ಲಿ ಇಲ್ಲಿ ಮುಖ್ಯ ಪ್ರಶ್ನೆ ಏನೆಂದರೆ, ಈ ರಿಪೀಟೆಡ್ ಸ್ವಭಾವವು ನೈಸರ್ಗಿಕ ಖಗೋಳ ಯಾಂತ್ರಿಕತೆಯ ಫಲವೇ ಅಥವಾ ಇದು ಬುದ್ಧಿವಂತ ಮೂಲದಿಂದ ಉದ್ದೇಶಪೂರ್ವಕವಾಗಿ ಕಳುಹಿಸಲಾದ ಸಂಕೇತವೇ ಅಂತ. ಒಂದು ನೈಸರ್ಗಿಕ ವಿವರಣೆ ಪ್ರಕಾರ ಮ್ಯಾಗ್ನೆಟಾರ್ ಸ್ಟಾರ್ಕ್ ವೇಗ್ಗಳು ಅಥವಾ ಮ್ಯಾಗ್ನೆಟಿಕ್ ರಿಕನೆಕ್ಷನ್ ಘಟನೆಗಳು ಅನಿಯಮಿತ, ಆದರೆ ಪುನರಾವರ್ತಿತ ರೇಡಿಯೋ ಸ್ಫೋಟಗಳನ್ನು ಉಂಟು ಮಾಡಬಹುದು. ಆದರೆ ಏಲಿಯನ್ ಕಮ್ಯುನಿಕೇಷನ್ ತತ್ವವು ಹೇಳುವುದೇನೆಂದರೆ, ಇಂತಹ ನಿಯಮಿತವಾಗಿ ಕಾಣಿಸಿಕೊಳ್ಳುವ ಸಿಗ್ನಲ್ಗಳು ಒಂದು ರೀತಿಯ ಬೇಕಾನ್ ಅಥವಾ ಮಾಹಿತಿ ಪ್ರಸರಣವಾಗಿರಬಹುದು. ಆದಾಗ್ಯೂ ಇದನ್ನು ಸಮರ್ಥಿಸುವ ದೃಢವಾದ ಮಾದರಿ ಅಥವಾ ಕೋಡ್ ಪ್ಯಾಟ್ರನ್ ಇನ್ನೂ ಪತ್ತೆಯಾಗಿಲ್ಲ. ಗಾಯ್ಸ್, ಈ FRB 121102 ಮತ್ತು ಇತರ ರಿಪೀಟಿಂಗ್ FRBsಗಳು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಮತ್ತು ಸಂಕೀರ್ಣ ಪ್ರಕ್ರಿಯೆಗಳ ಕಿಟಕಿಯಂತಿವೆ. ಇವುಗಳು ನಮಗೆ ನ್ಯೂಟ್ರಾನ್ ಸ್ಟಾರ್ ಫಿಸಿಕ್ಸ್, ಇಂಟರ್ ಗ್ಯಾಲೆಕ್ಟಿಕ್ ಮೀಡಿಯಂ ಪ್ರಾಪರ್ಟೀಸ್ ಮತ್ತು ಹೈ ಎನರ್ಜಿ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತವೆ. ಆದರೆ ಅದೇ ಸಮಯದಲ್ಲಿ ಇವು ಕಂಪ್ಲೀಟ್ ಆಗಿ ಸಾಲ್ವ್ ಆಗದ ಇನ್ನೂ ರಹಸ್ಯಗಳು ಮಾತ್ರವೇ. ಗಾಯ್ಸ್, ಅಂತಿಮವಾಗಿ ಹೇಳುವುದಾದರೆ ಈ ರಿಪೀಟೆಡ್ ಸಿಗ್ನಲ್ಗಳು ಮಾನವ ಜ್ಞಾನ ಮತ್ತು ಬ್ರಹ್ಮಾಂಡದ ಅಜ್ಞಾತತೆಯ ನಡುವಿನ ಗಡಿ ರೇಖೆಯನ್ನು ಮತ್ತೆ ಮತ್ತೆ ಪ್ರಶ್ನಿಸುತ್ತವೆ. ನಾವು ಕಂಡುಕೊಳ್ಳುತ್ತಿರುವುದು ಕೇವಲ ನೈಸರ್ಗಿಕ ನಿಯಮಗಳ ಅದ್ಭುತ ಪ್ರದರ್ಶನವೇ ಅಥವಾ ಯಾರೋ ದೂರದ ನಾಗರಿಕತೆಯ
ಮೌನ ಸಂವಹನವೇ ಎಂಬ ಪ್ರಶ್ನೆ ಇನ್ನೂ ಉತ್ತರಕ್ಕಾಗಿ ಕಾಯುತ್ತಿದೆ. ಗಾಯ್ಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.